ಇವತ್ತಿನ ಈ ವಿಡಿಯೋದಲ್ಲಿ GCD ಮತ್ತೆ LCM ನ ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡೋಣ. ಹಾಗೆ GCD ನ ಐಡೆಂಟಿಫೈ ಮಾಡಲಿಕ್ಕೆ ಯೂಕ್ಲಿಡ್ಸ್ ಆಲ್ಗಾರಿದಮ್ ಯೂಸ್ ಮಾಡ್ತಾ ಹೋಗೋಣ. Means that right now you are planning to find GCD and LCM of two numbers using Euclid's algorithm. ಹಾಗೆ ಇಲ್ಲಿ ಎರಡು ನಂಬರ್ಸ್ ತಗೊಳ್ಳೋಣ. ಫಸ್ಟ್ ನಂಬರ್ ನ 35 ತಗೊಳ್ಳೋಣ, ಆನಂತರ ಸೆಕೆಂಡ್ ನಂಬರ್ ನ 25 ತಗೊಂಡು ಇದೆರಡಕ್ಕೆ GCD ನ ಯೂಕ್ಲಿಡ್ಸ್ ಆಲ್ಗಾರಿದಮ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಯಾವ ತರ ಐಡೆಂಟಿಫೈ ಮಾಡೋದು, ಅದಕ್ಕೆ ಲಾಜಿಕ್ ನ ಯಾವ ತರ ಡಿಸೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಲಾಸ್ಟ್ ಕೊನೆ ಹಂತದಲ್ಲಿ ಆ ಪ್ರೋಗ್ರಾಮ್ ಕೂಡ ಬರೆದ್ಬಿಟ್ಟು ಚೆಕ್ ಮಾಡಿ ನೋಡೋಣ. ಅದಕ್ಕಿಂತ ಮೊದಲಾಗಿ GCD ಅಂತಂದ್ರೆ ಏನು ಅಂತ ನೋಡೋಣ. GCD stands for Greatest Common Divisor. It is also called as HCF. HCF stands for Highest Common Factor, or it is also called as GCF. GCF stands for Greatest Common Factor. Next, GCD ನ ಮ್ಯಾಥಮೆಟಿಕ್ಸ್ ಪ್ರಕಾರ ಮ್ಯಾನ್ಯುಯಲಿ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಅದರಲ್ಲಿ X ಮತ್ತೆ Y ವ್ಯಾಲ್ಯೂಸ್ ನ 35 ಮತ್ತೆ 25 ತಗೊಂಡಿದ್ದೀವಿ. ಈ 35 ಫ್ಯಾಕ್ಟರ್ಸ್ ಏನೇನು ಬರುತ್ತೆ? 5 into 7, ಹಾಗಾದ್ರೆ 5 7s 35 ಬರುತ್ತೆ. ಅದೇ ತರನೇ 25 ಫ್ಯಾಕ್ಟರ್ಸ್ ಯಾವ್ಯಾವ ಬರುತ್ತೆ? 5 ಮತ್ತೆ 5, ಹಾಗಾದ್ರೆ 5 5s 25. ಹಾಗಾದ್ರೆ ಈ ಫ್ಯಾಕ್ಟರ್ಸ್ ಲಿಸ್ಟ್ ಮಾಡ್ಕೊಂಡಿದೀವಲ್ಲ, ಈ ಫ್ಯಾಕ್ಟರ್ಸ್ ಲಿಸ್ಟ್ ಒಳಗಡೆ ಎರಡರಲ್ಲೂ ಕೂಡ ಕಾಮನ್ ಯಾವ್ದಿದೆ ಅಂತ ನೋಡೋಣ. ಹಾಗಾದ್ರೆ ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಹಾಗಾದ್ರೆ ಕಾಮನ್ ಆಗಿ 5 ಬಂದ್ಬಿಟ್ಟಿದೆ. ಇನ್ಯಾವುದು ಕೂಡ ಕಾಮನ್ ಇಲ್ದಲೇ ಇರೋದ್ರಿಂದ GCD ಏನ್ ಬಂದಿದೆ ಅಂತಂದ್ರೆ 5 ಬಂದಿದೆ. ಹಾಗಾದ್ರೆ GCD ಆಫ್ 35 and 25 is 5. Now let us consider another example. ಈಗ ಮತ್ತೊಂದು ಎಕ್ಸಾಂಪಲ್ ತಗೋಣ. ಈಗ X ವ್ಯಾಲ್ಯೂ 60 ತಗೊಂಡಿದೀವಿ, ಹಾಗೆ Y ವ್ಯಾಲ್ಯೂನ 36 ತಗೊಂಡಿದೀವಿ. ಹಾಗಾದ್ರೆ 60 ಇದೆಯಲ್ಲ, 60 ಫ್ಯಾಕ್ಟರ್ಸ್ ಯಾವ್ಯಾವ್ದು ಬರುತ್ತೆ? 2 2 3 5. ಹಾಗಾದ್ರೆ 2 2s 4, 4 2s 12, 12 5s 60. ಹಾಗಾದ್ರೆ ನೆಕ್ಸ್ಟ್ 36 ಹೋಗೋಣ. 36 2 2s 4, 4 3s 12, 12 3s 36. ಹಾಗಾದ್ರೆ ಆ ಫ್ಯಾಕ್ಟರ್ಸ್ ನಾವೇನ್ ಐಡೆಂಟಿಫೈ ಮಾಡಿದೀವಿ ಅದು ಸರಿ ಇದೆ ಅಂತ ಆಯ್ತು. ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವಿದೆ ಅಂತ ನಾವು ನೋಡ್ತಾ ಹೋಗೋಣ. ಕಾಮನ್ ಫ್ಯಾಕ್ಟರ್ಸ್ ಎರಡೂ ಲಿಸ್ಟ್ ಅಲ್ಲಿ ಈ ರೀತಿ ಇದೆ. 2, ಹಾಗಾದ್ರೆ 2 ಬರೆದಿಟ್ಕೊಳ್ಳೋಣ. ಹಾಗೇನೆ ಇಲ್ಲೂ ಕೂಡ 2 ಇದೆ, ಮತ್ತೆ 2 ನ ಬರೆದಿಟ್ಕೊಳ್ಳೋಣ. ಆನಂತರ ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಹಾಗಾದ್ರೆ 3. ಇಲ್ಲಿ 5 ಬಿಟ್ಬಿಡೋಣ, ಹಾಗೇನೆ ಇಲ್ಲಿ 3 ಬಿಟ್ಬಿಡೋಣ. ಹಾಗಾದ್ರೆ ಕಾಮನ್ ಆಗಿ ಸಿಕ್ಕಿದ್ ಯಾವ್ಯಾವ್ದು ಅಂತಂದ್ರೆ 2 ಮತ್ತೆ 2 ಮತ್ತೆ 3. ಆ ಮೂರು ವ್ಯಾಲ್ಯೂಸ್ ಪ್ರಾಡಕ್ಟ್ ನ ಐಡೆಂಟಿಫೈ ಮಾಡಿದ್ರೆ 12 ಬರುತ್ತೆ. ಹಾಗಾದ್ರೆ 12 ಇಸ್ ದ GCD ಆಫ್ 60 and 36 ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋಣ. ಈ ಎಕ್ಸಾಂಪಲ್ ಅಲ್ಲಿ X ವ್ಯಾಲ್ಯೂನ 24 ತಗೊಂಡಿದೀವಿ, ಹಾಗೇನೆ Y ವ್ಯಾಲ್ಯೂನ 18 ತಗೊಂಡಿದೀವಿ. 24 ಇದೆಯಲ್ಲ, 24 ಫ್ಯಾಕ್ಟರ್ಸ್ ಯಾವ್ಯಾವ್ದು ಬರುತ್ತೆ? 2 2 2 ಮತ್ತೆ 3 ಬಂದಿದೆ. ಇದು ಸರಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಹಾಗಾದ್ರೆ 24 ಅಲ್ಲ, ಹಾಗಾದ್ರೆ 2 2s 4, 4 2s 8, 8 3s 24 ಆಗುತ್ತೆ. ಹಾಗಾದ್ರೆ ಸರಿ ಇದೆ ಅಂತ ಆಯ್ತು. ಈಗ 18 ಫ್ಯಾಕ್ಟರ್ಸ್ ಯಾವ್ಯಾವ್ದಿದೆ? 2 3 ಮತ್ತೆ 3. ಹಾಗಾದ್ರೆ 2 3s 6, 6 3s 18. ಹಾಗಾದ್ರೆ ನಾವು ಏನು ಫ್ಯಾಕ್ಟರ್ಸ್ ಲಿಸ್ಟ್ ಮಾಡಿದೀವಲ್ಲ ಅದು ಸರಿ ಇದೆ ಅಂತ ಆಯ್ತು. ಈಗ ಕಾಮನ್ ಆಗಿ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಹಾಗಾದ್ರೆ ಕಾಮನ್ ಆಗಿ ನಾವು ಇಲ್ಲಿ 2 ತಗೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ ಒಂದು ತಗೊಳ್ಳೋದಾದ್ರೆ 3 ಇದೆ, 3 ಇದೆ, ಹಾಗಾದ್ರೆ ಕಾಮನ್ ಆಗಿ 3 ತಗೊಳ್ಳೋಣ. ಇವೆರಡರದ್ದು ಪ್ರಾಡಕ್ಟ್ ಏನಾಯ್ತು ಅಂತಂದ್ರೆ 6 ಆಯ್ತು. 6 ಇಸ್ ದ GCD ಆಫ್ 24 and 18. ಇದು ಮ್ಯಾಥಮೆಟಿಕ್ಸ್ ಪ್ರಕಾರ GCD ನ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ನೋಡ್ಕೊಂಡಾಯ್ತು. ನೆಕ್ಸ್ಟ್ ಯೂಕ್ಲಿಡ್ಸ್ ಆಲ್ಗಾರಿದಮ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ GCD ನ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಯೂಕ್ಲಿಡ್ಸ್ ಆಲ್ಗಾರಿದಮ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ GCD ನ ಯಾವ ತರ ಐಡೆಂಟಿಫೈ ಮಾಡೋದು ಅಂತ. ಮತ್ತೆ X ಮತ್ತೆ Y ವ್ಯಾಲ್ಯೂಸ್ ನ 25 ಮತ್ತೆ 35 ನ ತಗೊಳ್ಳೋಣ. ಹಾಗಾದ್ರೆ ಯೂಕ್ಲಿಡ್ಸ್ ಆಲ್ಗಾರಿದಮ್ ಪ್ರಕಾರ ಬೇರೆದೇ ರೀತಿಯಲ್ಲಿ ಬರ್ಕೊಳ್ಳೋಣ. X ಮತ್ತೆ Y ವ್ಯಾಲ್ಯೂ. X ವ್ಯಾಲ್ಯೂ ಏನ್ ತಗೊಂಡಿದೀವಿ? X ವ್ಯಾಲ್ಯೂ 25 ತಗೊಂಡಿದೀವಿ, ಹಾಗಾದ್ರೆ ಇಲ್ಲಿ 25 ತಗೊಳ್ಳೋಣ. 25. ಈಗ Y ವ್ಯಾಲ್ಯೂ 35 ಇದೆ, ಹಾಗಾದ್ರೆ ಇಲ್ಲಿ 35 ತಗೊಳ್ಳೋಣ. ನೆಕ್ಸ್ಟ್ ಯೂಕ್ಲಿಡ್ಸ್ ಆಲ್ಗಾರಿದಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ X ವ್ಯಾಲ್ಯೂನ Y ಇಂದ ಮಾಡ್ಯುಲೇಟ್ ಮಾಡಬೇಕು. ಹಾಗಾದ್ರೆ X ಮಾಡ್ಯುಲೇಟೆಡ್ ಬೈ Y. ಹಾಗಾದ್ರೆ ಇಲ್ಲಿ X ಮಾಡ್ಯುಲೇಟೆಡ್ ಬೈ Y ಮಾಡಿದಾಗ
ಬಂದಂತ ರಿಮೈಂಡರ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು z ಅಂತ ಒಂದು ವೇರಿಯಬಲ್ ತಗೊಂಡಿದ್ದೀವಿ. ಇಲ್ಲಿ ಬರೋಣ ಈಗ. ಹಾಗಾದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅಂತಂದ್ರೆ ಈ 25 ನ 35 ನ ಮಾಡ್ಯುಲೇಟ್ ಮಾಡಬೇಕು. ಈ 25 35 ನ ಎಷ್ಟು ಟೈಮ್ಸ್ ಹೋಗುತ್ತೆ? 35 ನೇ ಲಾರ್ಜರ್ ವ್ಯಾಲ್ಯೂ ಆಗಿರೋದ್ರಿಂದ ಅದು 0 ಟೈಮ್ಸ್ ಹೋಗುತ್ತೆ. ಹಾಗಾದ್ರೆ 0. ಹಾಗಾದ್ರೆ 25 ನಲ್ಲಿ 0 ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ ಬರುತ್ತೆ. ಆ ರಿಮೈಂಡರ್ 25 ಇಟ್ ಸೆಲ್ಫ್ ಇಸ್ ರಿಮೈಂಡರ್. ಹಾಗಾದ್ರೆ z ವ್ಯಾಲ್ಯೂ 25 ರಿಮೈಂಡರ್ ಆಯ್ತು. z ವ್ಯಾಲ್ಯೂ 25 ಇದೆಯಲ್ಲ, ಇದು ಏನಾದ್ರೂ 0 ಬಂದಿದ್ದಂತ ಪಕ್ಷದಲ್ಲಿ, ಅಂದ್ರೆ ರಿಮೈಂಡರ್ 0 ಬಂದಿದ್ದಂತ ಪಕ್ಷದಲ್ಲಿ ನಾವು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು y ವ್ಯಾಲ್ಯೂ ಅಂತ ಹೇಳಿದ್ರೆ 35 ನ ನಾವು GCD ಅಂತ ಫೈನಲೈಸ್ ಮಾಡಬಹುದಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ z ವ್ಯಾಲ್ಯೂ 25 ಇದೆಯಲ್ಲ, ಆ 25 ಅಂತಂದ್ರೆ 0 ಬಂದ್ ಇಲ್ದಲೇ ಇರೋದ್ರಿಂದ, ಅಂದ್ರೆ ರಿಮೈಂಡರ್ 0 ಬಂದ್ ಇಲ್ದಲೇ ಇರೋದ್ರಿಂದ ನಾವು y ವ್ಯಾಲ್ಯೂನ GCD ಅಂತ ಫೈನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ಯೂಕ್ಲಿಡ್ಸ್ ಅಲ್ಗಾರಿದಮ್ ಏನ್ ಹೇಳುತ್ತೆ? ಈ ಹೊಸದಾಗಿ ಬಂದಂತಹ ರಿಮೈಂಡರ್ ಇಂದ ಈ y ವ್ಯಾಲ್ಯೂನ ಮಾಡ್ಯುಲೇಟ್ ಮಾಡು ಅಂತ ಹೇಳುತ್ತೆ. ಹಾಗಾದ್ರೆ ಅದಕ್ಕೆ ಏನ್ ಎಕ್ಸ್ಪ್ರೆಷನ್ ಬರುತ್ತೆ? y ಮಾಡ್ಯುಲೇಟೆಡ್ ಬೈ z ಬರುತ್ತೆ. ಹಾಗಿದ್ರೆ y ಮಾಡ್ಯುಲೇಟೆಡ್ ಬೈ z ಬರುತ್ತೆ. ಹಾಗಾದ್ರೆ ನಾವು ಪ್ರೋಗ್ರಾಮಿಂಗ್ ಒಳಗಡೆ ಬಂದಾಗ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಆಗ್ತಾ ಇರೋದಿಲ್ಲ. ಈ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ವಿ ಆರ್ ಪ್ಲಾನಿಂಗ್ ಟು ಸ್ಟಿಕ್ ಆನ್ ಫಾರ್ ದಿಸ್ ಪ್ರೀವಿಯಸ್ ಎಕ್ಸ್ಪ್ರೆಷನ್ ಓನ್ಲಿ. ಹಾಗಾದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಇದೇ ಎಕ್ಸ್ಪ್ರೆಷನ್ ನ ರಿಪೀಟ್ ಮಾಡ್ಬೇಕು ಅಂತ ಇದೀವಿ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಹೊಸದಾಗಿ ಬಂತಲ್ಲ, ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡ್ಬೋಣ. ಏನು? ಈ y ಇದೆಯಲ್ಲ, y ನ x ಆಗಿ ಕನ್ವರ್ಟ್ ಮಾಡೋಣ. ಅದೇ ತರನೇ ಈ z ಇದೆಯಲ್ಲ, z ನ y ಆಗಿ ಕನ್ವರ್ಟ್ ಮಾಡೋಣ. ಅಂದ್ರೆ y ವ್ಯಾಲ್ಯೂನ x ಆಗಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಸ್ಟೇಟ್ಮೆಂಟ್ ಯಾವ ತರ ಬರುತ್ತೆ? x ಗೆ ವ್ಯಾಲ್ಯೂ ಬರ್ಬೇಕಾಗಿರೋದ್ರಿಂದ x ಈಸ್ ಈಕ್ವಲ್ ಟು y ಅಂತ ಬರುತ್ತೆ. ಅದೇ ತರನೇ y ಗೆ z ವ್ಯಾಲ್ಯೂ ಬರ್ಬೇಕಾಗಿರೋದ್ರಿಂದ ಹಾಗಾದ್ರೆ y ಈಸ್ ಈಕ್ವಲ್ ಟು z, ಹಾಗಾದ್ರೆ y ಈಸ್ ಈಕ್ವಲ್ ಟು z. ಇದೆರಡು ಮಾಡಿಫಿಕೇಶನ್ ಮಾಡ್ಕೊಂಡಾಗ ನಾವು ಇದೇ ಸ್ಟೇಟ್ಮೆಂಟ್ ನ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನಮಗೆ ಅವಶ್ಯಕತೆ ಬೀಳಲ್ಲ. ಹಾಗಾದ್ರೆ ತೆಗೆದುಕೊಳ್ಳೋಣ. ಇದೆರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ x ಮತ್ತೆ y ವ್ಯಾಲ್ಯೂಸ್ ಯಾವ ತರ ಮಾಡಿಫೈ ಆಗುತ್ತೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ y ವ್ಯಾಲ್ಯೂ x ಹೋಗುತ್ತೆ. ಹಾಗಾದ್ರೆ y ವ್ಯಾಲ್ಯೂ 35 ಇದೆ, x ಹೋಗುತ್ತೆ ಅಂತ ಹೇಳಿದ್ರೆ x ವ್ಯಾಲ್ಯೂ 35 ಆಗುತ್ತೆ. ಓಲ್ಡ್ ವ್ಯಾಲ್ಯೂ ಆಫ್ x is 25 ವಿಲ್ ಎರೇಸ್ಡ್ ಔಟ್. ಇದು ಹೊರಟೋಯ್ತು 35 ಆಯ್ತು. ಹಾಗಾದ್ರೆ y is equal to z, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ z ವ್ಯಾಲ್ಯೂ ಇದೆಯಲ್ಲ, z ವ್ಯಾಲ್ಯೂ y ಹೋಗುತ್ತೆ. y ಅಲ್ಲಿ ಇದ್ದಂತ ಹಳೆ ವ್ಯಾಲ್ಯೂ 35 ಅದು ಹೊರಟೋಗುತ್ತೆ. z ವ್ಯಾಲ್ಯೂ 35 ಬಂದು ಅದೇ ಮೆಮೊರಿ ಲೊಕೇಶನ್ ಒಳಗಡೆ ಸ್ಟೋರ್ ಆಗುತ್ತೆ. ಈ ಎರಡು ಮಾಡಿಫಿಕೇಶನ್ ಇಲ್ಲಿ ಮಾಡ್ಕೊಂಡ್ಮೇಲೆ ಇಲ್ಲೂ ಕೂಡ ಅದೇ ತರನೇ ಮಾಡಿಫೈ ಮಾಡ್ಕೊಂಡ್ಬೋಣ. ಹಾಗಾದ್ರೆ y ಇದೆಯಲ್ಲ, y ನ x ಆಗಿ ಚೇಂಜ್ ಮಾಡೋಣ. ಈ y ಇದೆಯಲ್ಲ, y ನ x ಆಗಿ ಚೇಂಜ್ ಮಾಡಿದ್ರೆ ಈ x ಹೊರಟೋಯ್ತು, ಇದು ಈಗ x ಆಗಿ ಮಾಡಿಫೈ ಆಯ್ತು. ನೆಕ್ಸ್ಟ್ z ಇದೆಯಲ್ಲ, z ನ y ಆಗಿ ಚೇಂಜ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿದೆ z ಇದೆಯಲ್ಲ, z ನ y ಆಗಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ ನಂತರ ಏನ್ ಮಾಡ್ಬೋದು? ಹಾಗಾದ್ರೆ ಇದನ್ನ ರಿಪೀಟ್ ಮಾಡೋದಾದ್ರೆ ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ರಿಪೀಟ್ ಮಾಡ್ಬೇಕಂತ ಹೇಳಿದಾಗ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಬೇಕು. ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಗೆ ಇಟರೇಟಿವ್ ಕನ್ಸ್ಟ್ರಕ್ಟರ್ಸ್ ಅಂತಾನೂ ಕೂಡ ಕರೀತೇವೆ. ಹಾಗಾದ್ರೆ ಇಲ್ಲಿ ಸಿ ಪ್ರೋಗ್ರಾಮ್ ಒಳಗಡೆ ಬಂದ್ರೆ ಯಾವ್ದೆಲ್ಲ ಇಟರೇಟಿವ್ ಕನ್ಸ್ಟ್ರಕ್ಟರ್ಸ್ ಇದೆ ಅಂತ ಹೇಳಿದ್ರೆ, ಮೊದಲನೇದು ವೈಲು, ಎರಡನೇದು ಡು ವೈಲು, ಮೂರನೇದು ಫಾರ್ ಸ್ಟೇಟ್ಮೆಂಟ್. ಹಾಗಾದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ಒಳಗಡೆ ಇಲ್ಲಿ ಯಾವ್ದನ್ನ ಯೂಸ್ ಮಾಡೋಣ ಅಂತ ಹೇಳಿದ್ರೆ, ನೋಡಿ ನಾನು ಡು ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಕ್ಕಂತ ಹೊಟ್ಟೀನಿ. ಡು ವೈಲ್ ಯಾಕೆ ಅಂತಂದ್ರೆ ಈ ಲೂಪ್ ಇಂದ ಹೊರಗಡೆ ಬರ್ಲಿಕ್ಕೋಸ್ಕರ ನಾನು z ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದ್ದೀನಿ. z ಅಂತ ಹೇಳಿದ್ರೆ ರಿಮೈಂಡರು 0 ಬಂದಾಗ ನಾನು ಲೂಪ್ ಇಂದ ಹೊರಗಡೆ ಬರಬೇಕು. ಲೂಪ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಈ z ವ್ಯಾಲ್ಯೂ 0 ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಒನ್ಸ್ ಲೂಪ್ ಒಳಗಡೆ ಎಂಟ್ರಿ ಆಗಿ ಸೆಕೆಂಡ್ ಟೈಮು ಅದೇ ಮತ್ತೆ ನಾವು ರಿಪೀಟ್ ಮಾಡ್ಬೇಕಾದಂತ ಪಕ್ಷದಲ್ಲಿ ಕಂಡೀಷನ್ ಚೆಕ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪೋಸ್ಟ್ ಕಂಡೀಷನಲ್ ಲೂಪಿಂಗ್ ಸ್ಟೇಟ್ಮೆಂಟ್ ಅಂತಂದ್ರೆ ಡು ವೈಲ್ ಸ್ಟೇಟ್ಮೆಂಟ್ಗೆ ಪೋಸ್ಟ್ ಕಂಡೀಷನಲ್ ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹಾಗೆ ಒಂದ್ಸರಿ ಲೂಪ್ ಎಕ್ಸಿಕ್ಯೂಟ್ ಆದ ನಂತರ ಚೆಕ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಡು ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಎಕ್ಸ್ಪ್ರೆಷನ್. ಹಾಗಾದ್ರೆ ಮತ್ತೆ ಇಲ್ಲಿ ವಾಪಸ್ ಬಂದಾಗ ಈ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. z ಈಸ್ ಈಕ್ವಲ್ ಟು x ಮಾಡ್ಯುಲೇಟೆಡ್ ಬೈ y. ಹಾಗಾದ್ರೆ x ಅಂತಂದ್ರೆ ಎಷ್ಟಿದೆ? 35 ಇದೆ. y ಅಂತಂದ್ರೆ ಎಷ್ಟಿದೆ? 25 ಇದೆ. ಹಾಗಾದ್ರೆ ಇಲ್ಲೂ ಕೂಡ ಅದೇ ತರ ಇದೆಯಾ ಅಂತ ಚೆಕ್ ಮಾಡೋಣ. ನೆಕ್ಸ್ಟ್ ಏನ್ ಮಾಡಬೇಕು? x ಮಾಡ್ಯುಲೇಟೆಡ್ ಬೈ y.
ಎಕ್ಸ್ ಅಂತಂದ್ರೆ 35 ಮಾಡ್ಯುಲೇಟೆಡ್ ಬೈ 25 ಎಷ್ಟು ಟೈಮ್ಸ್ ಹೋಗುತ್ತೆ? 1 ಟೈಮ್ ಹೋಗುತ್ತೆ. ಹಾಗಾದ್ರೆ 25 ರಿಮೈಂಡರ್ ಎಷ್ಟು ಬಂತು? 10. ಹಾಗಾದ್ರೆ ರಿಮೈಂಡರ್ 10 ಬಂತು. ರಿಮೈಂಡರ್ 10 ಬಂತು. ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ರಿಮೈಂಡರ್ 10 ಬಂತು. ರಿಮೈಂಡರ್ ಏನಾದ್ರೂ 0 ಬಂದಿದ್ದಂತ ಪಕ್ಷದಲ್ಲಿ ನಾನು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು y ವ್ಯಾಲ್ಯೂ ಅಂದ್ರೆ 25 ನ ನಾನು GCD ಅಂತ ಫೈನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ರಿಮೈಂಡರ್ 0 ಬಂದ್ ಇಲ್ದಲೇ ಇರೋದ್ರಿಂದ ನಾನು ಮತ್ತೆ ಇದೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಮತ್ತೆ ರಿಪೀಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಮತ್ತೆ ರಿಪೀಟ್ ಮಾಡೋಣ. ಇದನ್ನ ಆಲ್ರೆಡಿ ಶೇಡ್ ಮಾಡಾಗೋಗ್ಬಿಟ್ಟಿದೆ, ಇದು ಬೇಕಾಗಿಲ್ಲ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಇಲ್ಲಿ ಬರೋಣ. ಹಾಗಾದ್ರೆ y ವ್ಯಾಲ್ಯೂನ x ಗೆ ಹಾಕೋತಾ ಇದೀವಿ. y ವ್ಯಾಲ್ಯೂ ಅಂತಂದ್ರೆ 25 x ಗೆ ಹಾಕೋತಾ ಇದೀವಿ ಅಂತಂದ್ರೆ x ವ್ಯಾಲ್ಯೂ 35 ಹೊರಟೋಗುತ್ತೆ, ಅದು 25 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋಣ. ಹಾಗಾದ್ರೆ y ಇದೆಯಲ್ಲ, y x ಆಗಿ ಚೇಂಜ್ ಮಾಡೋಣ. ಈ y ಇದೆಯಲ್ಲ, y ನ x ಆಗಿ ಚೇಂಜ್ ಮಾಡೋಣ. ನೋಡಿ ಈ x ಇದೆಯಲ್ಲ, ಈ x ಹೊರಟೋಯ್ತು, ಈ y ಇದ್ದು x ಆಗಿ ಚೇಂಜ್ ಆಯ್ತು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬರೋಣ. ಇಲ್ಲಿ ಬರೋದಾದ್ರೆ ಈ z ವ್ಯಾಲ್ಯೂ ಇದೆಯಲ್ಲ, z ವ್ಯಾಲ್ಯೂ y ಗೆ ಹಾಕೋತಾ ಇದೀವಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ z ವ್ಯಾಲ್ಯೂ 10 ಇದೆಯಲ್ಲ, ಅದನ್ನು y ಗೆ ಹಾಕೋತಾ ಇದೀವಿ. ಹಾಗಾದ್ರೆ ಹಳೆ ವ್ಯಾಲ್ಯೂ ಹೊರಟೋಯ್ತು, ಅದು ಬಂದು 10 ಆಯ್ತು. ಹಾಗಾದ್ರೆ y ವ್ಯಾಲ್ಯೂ 10 ಆಯ್ತು. ಅದೇ ತರ ಇಲ್ಲೂ ಕೂಡ ಮಾಡಿಫೈ ಮಾಡ್ಕೋಬೇಕಲ್ಲ. ಯಾವ್ದನ್ನ ಚೇಂಜ್ ಮಾಡ್ತಾ ಇರೋದು? z ಇದೆಯಲ್ಲ, z ನ ನಾವು y ಆಗಿ ಚೇಂಜ್ ಮಾಡೋಣ. z ನ y ಆಗಿ ಚೇಂಜ್ ಮಾಡಾಯ್ತು. ಇದೆರಡು ಮಾಡಿಫಿಕೇಶನ್ ಮಾಡಿದ ನಂತರ ಇನ್ನೊಂದ್ಸರಿ z ವ್ಯಾಲ್ಯೂ ಇದೆಯಲ್ಲ, ಅದನ್ನ ಚೆಕ್ ಮಾಡೋಣ. z ಅಂತಂದ್ರೆ ರಿಮೈಂಡರ್, ರಿಮೈಂಡರ್ ಅಂದ್ರೆ 10 ಈಸ್ ನಾಟ್ ಈಕ್ವಲೆಂಟ್ ಟು 0 ಟ್ರೂ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ಸ್ ರಿಪೀಟ್ ಆಗ್ತಾ ಇದೆ. ರಿಪೀಟ್ ಆಗ್ಬೇಕಾದ್ರೆ ಅದ್ರ ಒಳಗಡೆ ಎಂಟ್ರಿ ಆದ್ರೆ z ವ್ಯಾಲ್ಯೂ ಇಸ್ ಈಕ್ವಲ್ ಟು x ಮಾಡ್ಯುಲೇಟೆಡ್ ಬೈ y. x ಅಂತಂದ್ರೆ 25, y ಅಂತಂದ್ರೆ 10. ಇಲ್ಲಿ ಸರಿ ಇದೆಯಾ? x ಅಂತ ಹೇಳಿದ್ರೆ 25 ಕರೆಕ್ಟ್ ಆಗಿದೆ, y ಅಂದ್ರೆ 10 ಕರೆಕ್ಟ್ ಆಗಿದೆ. ಹಾಗಾದ್ರೆ ಇದ್ರ ಒಳಗಡೆ z ಈಸ್ ಈಕ್ವಲ್ ಟು x ಮಾಡ್ಯುಲೇಟೆಡ್ ಬೈ y. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಏನಾಗುತ್ತೆ? x ಮಾಡ್ಯುಲೇಟೆಡ್ ಬೈ y. x ಅಂದ್ರೆ 25 ಮಾಡ್ಯುಲೇಟೆಡ್ ಬೈ y ಅಂತ ಹೇಳಿದ್ರೆ 25 10 ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ? 2 ಟೈಮ್ಸ್ ಹೋಗುತ್ತೆ. ಹಾಗಾದ್ರೆ 10 2s 20, ಹಾಗಾದ್ರೆ 20 ಆಯ್ತು. 25 ಇಲ್ಲಿ 20 ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ ಏನ್ ಬಂತು? ರಿಮೈಂಡರ್ 5 ಬಂತು. ಹಾಗಾದ್ರೆ ರಿಮೈಂಡರ್ ಇದೆಯಲ್ಲ, ರಿಮೈಂಡರ್ 5 ಬಂತು. ರಿಮೈಂಡರ್ 5 ಆಯ್ತು. ಈ ರಿಮೈಂಡರ್ 0 ಆಗಿದ್ದಂತ ಪಕ್ಷದಲ್ಲಿ ನಾವು ಇಲ್ಲೇ ಸ್ಟಾಪ್ ಮಾಡಿ y ವ್ಯಾಲ್ಯೂ ಅಂತಂದ್ರೆ 10 ನ ನಾನು GCD ಅಂತ ಫೈನಲೈಸ್ ಮಾಡಬಹುದಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ರಿಮೈಂಡರ್ 0 ಬಂದ್ ಇಲ್ದಲೇ ಇರೋದ್ರಿಂದ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಮತ್ತೆ ನಾನು ರಿಪೀಟ್ ಮಾಡಬೇಕಾಗಿದೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತಲ್ಲ, ಇಲ್ಲಿ ಬರೋಣ. ಇಲ್ಲಿ ಬಂದ್ರೆ y ವ್ಯಾಲ್ಯೂನ x ಗೆ ಹಾಕೋತಾ ಇದೀವಿ. y ವ್ಯಾಲ್ಯೂ 10 ಇದೆ, x ಗೆ ಹಾಕೊಂಡ್ರೆ x ವ್ಯಾಲ್ಯೂ 10 ಆಗುತ್ತೆ. x ವ್ಯಾಲ್ಯೂ 10 ಆಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಕ್ಕಿಂತ ಮೊದಲು ಇಲ್ಲೂ ಚೇಂಜ್ ಮಾಡ್ಕೊಂಬೋಣ. ಏನು y ಇದೆಯಲ್ಲ, y x ಆಗಿ ಚೇಂಜ್ ಆಗುತ್ತೆ. y ಇದೆಯಲ್ಲ, ಇದು y ಅದು x ಆಗಿ ಚೇಂಜ್ ಆಯ್ತು. ಈ x ಹೊರಟೋಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ z ಇದೆಯಲ್ಲ, z ವ್ಯಾಲ್ಯೂನ y ಗೆ ಹಾಕೋಣ. z ವ್ಯಾಲ್ಯೂ 5 ಇರೋದ್ರಿಂದ y ಗೆ ಹೋಗುತ್ತೆ. y ವ್ಯಾಲ್ಯೂ ಹಳೇದು ಹೊರಟೋಯ್ತು, y ವ್ಯಾಲ್ಯೂ 5 ಆಯ್ತು. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಇಲ್ಲಿ ಪಿಕ್ಚರ್ ಅಲ್ಲಿ ಒಂದ್ಸರಿ ನೋಡೋದಾದ್ರೆ ಈ z ಇದೆಯಲ್ಲ, z ಚೇಂಜ್ ಆಗಿ y ಆಗುತ್ತೆ. ಹಾಗಾದ್ರೆ z ಚೇಂಜ್ ಆಗ್ಬಿಟ್ಟು y ಆಯ್ತು. ಈಗ ಈ ಇದ್ರೊಳಗಡೆ ಇರ್ತಕ್ಕಂಥ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಆದ ನಂತರ ವೈಲ್ ಸ್ಟೇಟ್ಮೆಂಟ್ ಅಲ್ಲಿ z ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಕಂಡೀಷನ್ ಚೆಕ್ ಆಗ್ತಾ ಇದೆ. z ವ್ಯಾಲ್ಯೂ ಎಷ್ಟಿದೆ? 5 ಇದೆ. 5 ಇಸ್ ನಾಟ್ ಈಕ್ವಲ್ ಟು 0 ಟ್ರೂ ಆಗಿರೋದ್ರಿಂದ ಇದೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಮತ್ತೆ ರಿಪೀಟ್ ಆಗ್ತದೆ. ಇದ್ರೊಳಗಡೆ ಫಸ್ಟ್ ಸ್ಟೇಟ್ಮೆಂಟ್ z ಈಸ್ ಈಕ್ವಲ್ ಟು x ಮಾಡ್ಯುಲೇಟೆಡ್ ಬೈ y. ಹಾಗಾದ್ರೆ x ಅಂತಂದ್ರೆ ಎಷ್ಟು? 10, y ಅಂತಂದ್ರೆ 5. ಇಲ್ಲೊಂದ್ಸರಿ ನೋಡೋಣ. x ಅಂದ್ರೆ 10, y ಅಂತ ಹೇಳಿದ್ರೆ 5. ಅಂದ್ರೆ 10 ಮಾಡ್ಯುಲೇಟೆಡ್ ಬೈ 5. ಹಾಗಾದ್ರೆ 10 5 ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ? 2 ಟೈಮ್ಸ್ ಹೋಗುತ್ತೆ. ಹಾಗಾದ್ರೆ 5 2s 10, 5 2s 10 ಆಯ್ತು. ರಿಮೈಂಡರ್ ಎಷ್ಟು ಬಂತು? ರಿಮೈಂಡರ್ 0 ಬಂತು. ನೋಡಿ ಈಗ ರಿಮೈಂಡರ್ 0 ಬಂತು. ಇದೇ ಉದ್ದೇಶಕ್ಕೋಸ್ಕರ ನಾವು ಅವಾಗಿಂದನೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು. ರಿಮೈಂಡರ್ 0 ಬರಲಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಮಾಡ್ಬೇಕಾಗಿತ್ತು. ಇರ್ಲಿ, ಈಗ ರಿಮೈಂಡರ್ ಏನಾಯ್ತು? 0 ಆಯ್ತು. ರಿಮೈಂಡರ್ 0 ಬಂದಿದ್ರಿಂದ ನಾವ್ ಈಗ ಏನ್ ಡಿಸೈಡ್ ಮಾಡ್ಬೋದು? ಈ y ವ್ಯಾಲ್ಯೂ ಇದೆಯಲ್ಲ, 5 ಇದೆಯಲ್ಲ, 5 ನ GCD ಅಂತ ಫೈನಲೈಸ್ ಮಾಡ್ಬೋದು. ಅದೇ GCD ಇಸ್ ಈಕ್ವಲ್ ಟು y ಅಂತಂದ್ರೆ ಇಟ್ ಇಸ್ ಈಕ್ವಲ್ ಟು y ವ್ಯಾಲ್ಯೂ ಎಷ್ಟಿದೆ? y ವ್ಯಾಲ್ಯೂ ಇಲ್ಲೂ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. y ವ್ಯಾಲ್ಯೂ 5 ಇದೆ. ಹಾಗಾದ್ರೆ GCD ಇಸ್ ಈಕ್ವಲ್ ಟು 5. ನಾವು ಬಿಗಿನಿಂಗ್ ಎಲ್ಲ ಚೆಕ್ ಮಾಡಿದಾಗೆ ನಾವು 25 ಮತ್ತೆ 35 ಗೆ GCD 5 ಬರಬೇಕಾಗಿತ್ತು. ಕರೆಕ್ಟ್ ಆಗುವಂತ ಬಂದಿದೆ. ಅದೇ ನಮ್ಮ ಲಾಜಿಕ್ ಸ್ವಲ್ಪ ನೋಡೋಣ. ಈಗ z ವ್ಯಾಲ್ಯೂ ಏನ್ ಬಂದ್ಬಿಡ್ತು? 0 ಬಂತು. ಅಂದ್ರೆ ರಿಮೈಂಡರ್ 0 ಬಂತು. ಆದ್ರೆ ಕಂಟ್ರೋಲ್ಸ್ ಇಲ್ಲಿಂದನೇ ಹೊರಗಡೆ ಬರಲ್ಲ, ಜ್ಞಾಪಕ ಇರಲಿ. ನೋಡಿ, ಕಂಟ್ರೋಲ್ಸ್ ಇಲ್ಲಿಂದನೇ ಹೊರಗಡೆ ಬರಲ್ಲ. ಕಂಟ್ರೋಲ್ಸ್ ಹೊರಗಡೆ ಬರ್ಬೇಕಂತಂದ್ರೆ ಈ ಕಂಡೀಷನ್ ಚೆಕ್ ಆಗಿ
ಟ್ರೂ ಆದರೆ ರಿಪೀಟ್ ಆಗುತ್ತೆ, ಫಾಲ್ಸ್ ಆದ್ರೆ ಹೊರಗಡೆ ಬರುತ್ತೆ. ಹಾಗಾದ್ರೆ ಇದು ಫಾಲ್ಸ್ ಆದ್ರೆ ಇಲ್ಲಿಂದ ಹೊರಗಡೆ ಬರುತ್ತೆ. ಆದ್ರೆ ಕಂಟ್ರೋಲ್ಸ್ ಇಲ್ಲಿಂದ ಹೊರಗಡೆ ಬರೋಕ್ಕಿಂತ ಮೊದಲು ಏನಾಗಿ ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಇದೆರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ಬಿಟ್ಟಿರುತ್ತೆ. ಇದೆರಡು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಏನಾಗಿರುತ್ತೆ, ವೈ ವ್ಯಾಲ್ಯೂ ಇದೆಯಲ್ಲ, ವೈ ವ್ಯಾಲ್ಯೂ ಎಕ್ಸ್ ಹೋಗೋದು, ವೈ ವ್ಯಾಲ್ಯೂ ಎಕ್ಸ್ ಹೋಗಿರುತ್ತೆ, ವೈ ವ್ಯಾಲ್ಯೂ ಎಕ್ಸ್ ಹೋಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಝೆಡ್ ವ್ಯಾಲ್ಯೂ ಇದೆಯಲ್ಲ, ಝೆಡ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ, 0 ವೈಗೆ ಹೋಗ್ಬಿಟ್ಟಿರುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಹಾಗಾದ್ರೆ ವೈ ವ್ಯಾಲ್ಯೂ 0 ಆಯ್ತು. ಇಲ್ಲಿ ಮ್ಯಾಥಮೆಟಿಕ್ಸ್ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ GCD is equal to y ಅಂತ ತಗೊಂಡ್ರೆ ವೈ ವ್ಯಾಲ್ಯೂ ಆಗಿದೆ 0 ಆಗೋಗ್ಬಿಟ್ಟಿದೆ, ತಪ್ಪಾಗುತ್ತೆ. ಅದಕ್ಕೋಸ್ಕರ ಲೂಪ್ ಇಂದ ಇಲ್ಲಿಂದ ಈ ಪಾಯಿಂಟ್ ಇಂದ ಹೊರಗಡೆ ಬರ್ತಾ ಇರೋದ್ರಿಂದ ವೈ ವ್ಯಾಲ್ಯೂ ಇದೆಯಲ್ಲ, ವೈ ವ್ಯಾಲ್ಯೂ ಎಕ್ಸ್ ಹೋಗಿರೋದ್ರಿಂದ ನಾವು ಎಕ್ಸ್ ನ GCD ಅಂತ ಫೈನಲೈಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ GCD is equal to x. Okay. Anyhow, it finishes off logic to find GCD of two numbers. ಇದೇ ಲಾಜಿಕ್ ನ ಇನ್ನೊಂದು ಮೆಥಡ್ ಅಲ್ಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋಣ. ಮತ್ತೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ 25 ಮತ್ತೆ 35 ಅಂತ ಅದೇ ರೀತಿ ತಗೊಂಡಿದೀವಿ. ನೋಡಿ, ಎಕ್ಸ್ ವ್ಯಾಲ್ಯೂ 25 ಇದೆ, ಅದೇ ವೈ ವ್ಯಾಲ್ಯೂ 35 ಇದೆ. ಈಗ 25 ಮಾಡ್ಯುಲೇಟೆಡ್ ಬೈ 35 ಮಾಡಬೇಕು ಅಲ್ವಾ? ಹಾಗಾದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ, ಎಕ್ಸ್ ಅಂತಂದ್ರೆ 25 ಮಾಡ್ಯುಲೇಟೆಡ್ ಬೈ 35 ಅಂತ ಹೇಳಿದ್ರೆ ರಿಮೈಂಡರ್ ಏನ್ ಬರುತ್ತೆ ನೋಡಿ, ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅಂತ ಹೇಳಿದಾಗ ರಿಮೈಂಡರು 25 ಬರುತ್ತೆ. ರಿಮೈಂಡರ್ ಅಂತಂದ್ರೆ ಝೆಡ್, ಅಂದ್ರೆ ಝೆಡ್ ವ್ಯಾಲ್ಯೂ 0 ಆಗಿಲ್ಲ, ಅದಕ್ಕೋಸ್ಕರ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಏನ್ ಮಾಡ್ಬೇಕು ನಾವು, 35 ಮಾಡ್ಯುಲೇಟೆಡ್ ಬೈ 25 ಮಾಡ್ಬೇಕು. ಹಾಗಾದ್ರೆ 35 ಮಾಡ್ಯುಲೇಟೆಡ್ ಬೈ 25. ಹಾಗಾದ್ರೆ ಇಲ್ಲಿ ತಗೊಳ್ಳೋದಾದ್ರೆ ವೈ ಇದೆಯಲ್ಲ, ವೈ ನ ಎಕ್ಸ್ ಮಾಡ್ಕೊಳ್ಳೋಣ, ಹಾಗೆ ಝೆಡ್ ಇದೆಯಲ್ಲ, ಝೆಡ್ ನ ವೈ ಮಾಡ್ಕೊಳ್ಳೋಣ. ಈಗ ಮತ್ತೆ ಏನ್ ಮಾಡ್ಬೋದು, ನಾನು ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಮಾಡ್ಬೋದು. ಹಾಗಾದ್ರೆ ವೈ ನ ಎಕ್ಸ್ ಮಾಡಿದ ನಂತರ ಝೆಡ್ ನ ವೈ ಮಾಡಿದ ನಂತರ ಮತ್ತೆ ನಾವೇನ್ ಮಾಡ್ಬೋದು, ಇಲ್ಲಿ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಏನ್ ಎಕ್ಸ್ಪ್ರೆಷನ್ ಇತ್ತು ಅದೇ ಎಕ್ಸ್ಪ್ರೆಷನ್ ನ ಮತ್ತೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅಂದ್ರೆ ಝೆಡ್ ಆಗುತ್ತೆ. ಝೆಡ್ ವ್ಯಾಲ್ಯೂ ಏನಾಯ್ತು ನೋಡಿ, 10 ಆಯ್ತು. ಅಂದ್ರೆ 35 ಮಾಡ್ಯುಲೇಟೆಡ್ ಬೈ 25 ಅಂತಂದ್ರೆ 10 ಆಯ್ತು. ಈಗ ರಿಮೈಂಡರ್ ಅಂತಂದ್ರೆ ಝೆಡ್ ವ್ಯಾಲ್ಯೂ 0 ಬಂದ್ ಇಲ್ದಲೇ ಇರೋದ್ರಿಂದ ನಾವೀಗ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಈಗ 25 ಮಾಡ್ಯುಲೇಟೆಡ್ ಬೈ 10 ಮಾಡ್ಬೇಕಾಗತ್ತೆ. ಹಾಗಾದ್ರೆ ಈ ವೈ ಇದೆಯಲ್ಲ ಅದನ್ನ ಎಕ್ಸ್ ಆಗಿ ಚೇಂಜ್ ಮಾಡೋಣ, ಹಾಗೆ ಝೆಡ್ ಇದೆಯಲ್ಲ ಅದನ್ನ ವೈ ಆಗಿ ಚೇಂಜ್ ಮಾಡೋಣ, ಮತ್ತೆ ಇದೇ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೋದಲ್ಲ. ಅಂದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ, ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಇಸ್ ಈಕ್ವಲ್ ಟು ಝೆಡ್ ಆಗುತ್ತೆ. ಝೆಡ್ ವ್ಯಾಲ್ಯೂ 5 ಆಯ್ತು. ಹಾಗಾದ್ರೆ 25 ಮಾಡ್ಯುಲೇಟೆಡ್ ಬೈ 10 ಅಂತಂದ್ರೆ 5 ಆಯ್ತು. ಈಗ ರಿಮೈಂಡರ್ ಅಂದ್ರೆ ಝೆಡ್ ವ್ಯಾಲ್ಯೂ 0 ಬಂದ್ ಇಲ್ದಲೇ ಇರೋದ್ರಿಂದ ಮತ್ತೆ ನಾವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಹಾಗಾದ್ರೆ 10 ಮಾಡ್ಯುಲೇಟೆಡ್ ಬೈ 5, 10 ಮಾಡ್ಯುಲೇಟೆಡ್ ಬೈ 5 ಅಂತಂದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ವೈ ನ ಎಕ್ಸ್ ಮಾಡೋಣ, ಹಾಗೆ ಝೆಡ್ ಇದೆಯಲ್ಲ ಅದನ್ನ ವೈ ಮಾಡೋಣ. ಈಗ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ, ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅಂತಂದ್ರೆ ಝೆಡ್ ಆಗುತ್ತೆ. ಝೆಡ್ ವ್ಯಾಲ್ಯೂ ಏನಾಯ್ತು ನೋಡಿ, 0 ಆಯ್ತು. ಹಾಗಾದ್ರೆ 10 ಮಾಡ್ಯುಲೇಟೆಡ್ ಬೈ 5 ಇಸ್ ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ ಇಲ್ಲಿ ಸ್ಟಾಪ್ ಮಾಡೋಣ ನಾವೀಗ. ರಿಮೈಂಡರ್ ಅಂತಂದ್ರೆ ಝೆಡ್ ಇದೆಯಲ್ಲ, ಝೆಡ್ 0 ಆಗಿದ್ರಿಂದ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ವೈ ವ್ಯಾಲ್ಯೂ ಇದೆಯಲ್ಲ, ವೈ ವ್ಯಾಲ್ಯೂ ಅಂತಂದ್ರೆ 5 ನ GCD ಅಂತ ಫೈನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ GCD is equal to 5 ಆಗುತ್ತೆ. ಈಗ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ನಾವು ಪ್ರತಿ ಹಂತದಲ್ಲೂ ಕೂಡ ರಿಪೀಟ್ ಮಾಡ್ತಾ ಇರೋದು ಯಾವ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ, ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ, ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅಂದ್ರೆ z is equal to x ಮಾಡ್ಯುಲೇಟೆಡ್ ಬೈ y. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ನಾವು ರಿಪೀಟ್ ಮಾಡ್ತಾ ಇದೀವಿ. z is equal to x ಮಾಡ್ಯುಲೇಟೆಡ್ ಬೈ y ಇದು ರಿಪೀಟ್ ಮಾಡ್ತೀವಿ. ಈ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆದ ನಂತರ z ವ್ಯಾಲ್ಯೂ 0 ಆಗಿರಲಿಲ್ಲ ಅಂತ ಹೇಳಿದ್ರೆ, z ವ್ಯಾಲ್ಯೂ 0 ಆಗಿರಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಕೋತೀವಿ, y ಇದೆಯಲ್ಲ ಅದನ್ನ x ಗೆ ಹಾಕೋತೀವಿ. ಹಾಗಾದ್ರೆ x is equal to y, x is equal to y. ಇನ್ನೇನ್ ಮಾಡ್ತೇವೆ, z ವ್ಯಾಲ್ಯೂನ y ಗೆ ಹಾಕೋತೀವಿ. ಹಾಗಾದ್ರೆ y is equal to z ಆಗುತ್ತೆ, y is equal to z. ಇದು ಎರಡು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದ ನಂತರ ನೆಕ್ಸ್ಟ್ ಇದನ್ನ ನಾವು ರಿಪೀಟ್ ಮಾಡ್ತೀವಿ. ಅಂದ್ರೆ ಇದು ಚೇಂಜ್ ಆದ ತಕ್ಷಣ ಮತ್ತೆ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಅದೇ ಎಕ್ಸ್ಪ್ರೆಷನ್ ರಿಪೀಟ್ ಮಾಡ್ತೀವಿ. ಹಾಗಾದ್ರೆ ಇದೇ ಎಕ್ಸ್ಪ್ರೆಷನ್ ರಿಪೀಟ್ ಮಾಡ್ತೀವಿ. ಇದನ್ನ ಎಲ್ಲಿ ತನಕ ರಿಪೀಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಈ ಝೆಡ್ ಇದೆಯಲ್ಲ, ಝೆಡ್ 0 ಆಗದಲೇ ಇರೋ ತನಕ ನಾವು ರಿಪೀಟ್ ಮಾಡ್ತೇವೆ. ಈ ಝೆಡ್ ವ್ಯಾಲ್ಯೂ 0 ಆದ ತಕ್ಷಣ ಸ್ಟಾಪ್ ಮಾಡ್ತೇವೆ. ಹಾಗಾದ್ರೆ ಡೂ ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಣ, ಡೂ ಮತ್ತೆ ವೈಲ್. ಹಾಗಾದ್ರೆ ಝೆಡ್ ವ್ಯಾಲ್ಯೂ ಇದೆಯಲ್ಲ, ಝೆಡ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು 0 ಆಗಿದ್ದಾಗ ಈ ಮೂರು ಎಕ್ಸ್ಪ್ರೆಷನ್ಸ್ ನ
ನಾವು ರೆಗ್ಯುಲರ್ ಆಗಿ ರಿಪೀಟ್ ಮಾಡ್ತಾ ಹೋಗ್ತೀವಿ. ರಿಪೀಟ್ ಮಾಡಿದಾಗ ಝೆಡ್ ವ್ಯಾಲ್ಯೂ ಏನಾದ್ರು 0 ಬಂದ ತಕ್ಷಣ ಏನಾಗುತ್ತೆ, ಲೂಪಿಂದ ಹೊರಗಡೆ ಬಂದ್ಬಿಡ್ತೀವಿ. ಆದ್ರೆ ಝೆಡ್ ವ್ಯಾಲ್ಯೂ ಇದೆಯಲ್ಲ, ಝೆಡ್ ವ್ಯಾಲ್ಯೂ 0 ಬಂದಾಗ ಕಂಟ್ರೋಲ್ಸ್ ಇಲ್ಲಿಂದ ಹೊರಗಡೆ ಬರಲ್ಲ. ಜ್ಞಾಪಕ ಇರಲಿ, ಕಂಟ್ರೋಲ್ಸ್ ಹೊರಗಡೆ ಬರೋದು ಇಲ್ಲಿಂದ. ವೈಲ್ ಝೆಡ್ ಇಸ್ ನಾಟ್ ಈಕ್ವಲ್ ಟು 0 ಇದು ಫಾಲ್ಸ್ ಆದಾಗ ಇಲ್ಲಿಂದ ಹೊರಗಡೆ ಬರುತ್ತೆ. ಇಲ್ಲಿಂದ ಹೊರಗಡೆ ಬರೋದ್ರೊಳಗಡೆ ಏನಾಗಿರುತ್ತೆ, ವೈ ವ್ಯಾಲ್ಯೂ ಎಕ್ಸ್ ಹೋಗಿರುತ್ತೆ. ಹಾಗಾದ್ರೆ ನಾವು ಎಕ್ಸ್ ವ್ಯಾಲ್ಯೂನ GCD ಅಂತ ಫೈನಲೈಸ್ ಮಾಡ್ಬೇಕಾಗತ್ತೆ. ಇದು ಸ್ವಲ್ಪ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಈಗ GCD ಐಡೆಂಟಿಫೈ ಮಾಡಿದ ನಂತರ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ LCM ನ ಕ್ಯಾಲ್ಕುಲೇಟ್ ಮಾಡೋದು. LCM ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ LCM ಗೆ ಫಾರ್ಮುಲಾ ಗೊತ್ತಿದೆಯಲ್ಲ, LCM is equal to x into y ಅಂತಂದ್ರೆ ಪ್ರಾಡಕ್ಟ್ ಆಫ್ ಗಿವನ್ ಟು ನಂಬರ್ಸ್ ಡಿವೈಡ್ ಬೈ GCD ನ ಐಡೆಂಟಿಫೈ ಮಾಡಾಗಿದೆಯಲ್ಲ, ಅದಕ್ಕೋಸ್ಕರ ಆ ಗಿವನ್ ಟು ನಂಬರ್ಸ್ ಪ್ರಾಡಕ್ಟ್ ನ ಐಡೆಂಟಿಫೈ ಮಾಡಿ GCD ನ ಡಿವೈಡ್ ಮಾಡಿದ್ರೆ ಆಗುತ್ತೆ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಗಿವನ್ ವ್ಯಾಲ್ಯೂಸ್ ಆಫ್ x and y ಆರ್ 25 and 35. GCD ಐಡೆಂಟಿಫೈ ಮಾಡೋದ್ರೊಳಗಡೆ x ಮತ್ತೆ y ವ್ಯಾಲ್ಯೂಸ್ ಏನಾಗೋಗ್ಬಿಟ್ಟಿದೆ ಅಂದ್ರೆ 5 ಮತ್ತೆ 0 ಆಗಿದೆ. ಅಂದ್ರೆ given values of x and y are disappeared like this. ನೋಡಿ ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಸಮಸ್ಯೆ ಆಯ್ತು. ಹಾಗಾದ್ರೆ LCM ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ x ಮತ್ತೆ y ವ್ಯಾಲ್ಯೂಸ್ ನ ಯಾವ್ದಾದ್ರು ಬೇರೆ ಟೆಂಪರರಿ ವೇರಿಯೇಬಲ್ಸ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಈ ಲಾಜಿಕ್ ಹಾಕೋದಕ್ಕಿಂತ ಮೊದಲಾಗಿ x ಮತ್ತೆ y ವ್ಯಾಲ್ಯೂಸ್ ನ ಬೇರೆ ಯಾವುದಾದ್ರೂ ಟೆಂಪರರಿ ವೇರಿಯೇಬಲ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಹಾಗಾದ್ರೆ x ವ್ಯಾಲ್ಯೂನ a ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ, y ವ್ಯಾಲ್ಯೂನ b ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಹಾಗಾದ್ರೆ ಈ ಲಾಜಿಕ್ಗೆ ಎಂಟ್ರಿ ಆಗಕ್ಕಿಂತ ಮೊದಲು a ಗೆ x ಹಾಕೋಣ. ಹಾಗಾದ್ರೆ a is equal to x ಆಗುತ್ತೆ, ಹಾಗೆ b is equal to y ಆಗುತ್ತೆ. ಆ ನಂತರ ಈ ಡೂ ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು GCD ನ ಐಡೆಂಟಿಫೈ ಮಾಡೋಣ. GCD ಐಡೆಂಟಿಫೈ ಮಾಡಿದ ನಂತರ ನಾನೀಗ LCM ಗೆ ಫಾರ್ಮುಲಾ ಹಾಕ್ಬೇಕಾದ್ರೆ LCM is equal to x into y divided by GCD. ಈ ಫಾರ್ಮುಲಾ ಹಾಕಕ್ಕಾಗಲ್ಲ, x ಮತ್ತೆ y ವ್ಯಾಲ್ಯೂ ಹೊರಟೋಗಿರುತ್ತೆ. x ಮತ್ತೆ y ಬದಲಾಗಿ ನಾನು a ಮತ್ತೆ b ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ LCM is equal to a into b divided by GCD. ಇಷ್ಟು ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಮುಖಾಂತರ ನಾವು GCD ಮತ್ತೆ LCM ನ ಕ್ಯಾಲ್ಕುಲೇಟ್ ಮಾಡಿ ಆಗಿದೆ. ಇದು ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಟು ಫೈಂಡ್ GCD ಅಂಡ್ LCM ಆಫ್ ಟು ನಂಬರ್ಸ್. ಈಗ ಲಾಜಿಕ್ ಡಿಸೈನ್ ಮಾಡಾಯ್ತಲ್ಲ, ಈಗ ಪ್ರೋಗ್ರಾಮ್ ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೋಗ್ರಾಮ್ ನ ಹಂತ ಹಂತವಾಗಿ ಬರೀತಾ ಹೋಗೋಣ. ಕೋಡ್ ಈ ರೀತಿ ಇದೆ: hash include stdio.h, conio.h, void main. ಈ ಮೂರು ಸ್ಟೇಟ್ಮೆಂಟ್ಸ್ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಪಾರ್ಟಿ ಬರೋಣ. ಈ ಪ್ರೋಗ್ರಾಮ್ಗೆ x ಮತ್ತೆ y ವ್ಯಾಲ್ಯೂನ ಎಂಟ್ರಿ ಮಾಡಬೇಕಾಗುತ್ತೆ. x ಮತ್ತೆ y ಎರಡನ್ನೂ ಕೂಡ ಇಂಟಿಜರ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಂಟಿಜರ್ ವ್ಯಾಲ್ಯೂಸ್ಗೆ ನಾವು GCD ಮತ್ತೆ LCM ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ x ಮತ್ತೆ y ವ್ಯಾಲ್ಯೂಸ್ ತಗೊಂಡಿದ್ದು ಯಾವ ಉದ್ದೇಶಕ್ಕೋಸ್ಕರ ಅಂತಂದ್ರೆ ಗಿವನ್ ಟು ನಂಬರ್ಸ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ. ಈ x ಮತ್ತೆ y ವ್ಯಾಲ್ಯೂಸ್ ನ ಟೆಂಪರರಿ ಆಗಿ a ಮತ್ತೆ b ವೇರಿಯೇಬಲ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೋಸ್ಕರ a ಮತ್ತೆ b ಅಂತ ಎರಡು ವೇರಿಯೇಬಲ್ಸ್ ತಗೊಂಡು, ಆ ನಂತರ ರಿಮೈಂಡರ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಇನ್ನೊಂದು ವೇರಿಯೇಬಲ್ ಬೇಕಾಗುತ್ತೆ, z ಅಂತ ಒಂದು ವೇರಿಯೇಬಲ್ ತಗೊಂಡು. ಇಲ್ಲಿ z ಅಂತ ಯೂಸ್ ಮಾಡಿದ್ವಲ್ಲ ರಿಮೈಂಡರ್ ಸ್ಟೋರ್ ಮಾಡ್ಲಿಕ್ಕೋಸ್ಕರ. ಹಾಗಾದ್ರೆ ಇದೆಲ್ಲ ಆದ ನಂತರ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. GCD ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ GCD ಮತ್ತೆ LCM ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ LCM ಅಂತ ಇನ್ನೆರಡು ವೇರಿಯೇಬಲ್ ತಗೊಂಡು. ನೋಡಿ LCM ಇದೆಯಲ್ಲ, LCM ಗೆ ಇಲ್ಲಿ ಡಿವಿಷನ್ ಬಂದಿದೆ. ಡಿವಿಷನ್ ಬಂದಿದ್ದಾಗ್ಯೂ ಕೂಡ LCM ಏನಾಗಿರುತ್ತೆ ಅಂತಂದ್ರೆ ಯಾವಾಗಲೂ ಕೂಡ ಹೋಲ್ ನಂಬರ್ ಆಗಿರುತ್ತೆ. ಅದಕ್ಕೋಸ್ಕರ LCM ಕೂಡ ನಾವು ಇಂಟಿಜರ್ ಅಂತ ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಈಗ ಡಿಕ್ಲರೇಷನ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಇದಾದ ನಂತರ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ CLR SCR ಫಂಕ್ಷನ್ ಮಾಡೋಣ. ನೆಕ್ಸ್ಟ್ ಈ ಪ್ರೋಗ್ರಾಮ್ಗೆ ಯೂಸರ್ ಎಂಟ್ರಿ ಮಾಡಬೇಕಾಗಿರೋದು x ಮತ್ತೆ y ವ್ಯಾಲ್ಯೂಸ್. x ಮತ್ತೆ y ವ್ಯಾಲ್ಯೂಸ್ ಅಂತಂದ್ರೆ ಯೂಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಎಂಟರ್ ಟು ನಂಬರ್ಸ್ ಅಂತ. ಹಾಗಾದ್ರೆ ಪ್ರಿಂಟರ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ಟು ನಂಬರ್ಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. x ಮತ್ತೆ y ಗೆ ರೀಡ್ ಮಾಡ್ಬೇಕು ಅನ್ನೋದಾದ್ರೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಹೋಗ್ಬೇಕು. ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಮುಖಾಂತರ ಆ ಎರಡು ವ್ಯಾಲ್ಯೂಸ್ ನ ರೀಡ್ ಮಾಡಿ. ಹಾಗಾದ್ರೆ x ಮತ್ತೆ y ಗೆ ವ್ಯಾಲ್ಯೂಸ್ ನ ರೀಡ್ ಮಾಡಿದ್ವಿ. ರೀಡ್ ಮಾಡಿದ ನಂತರ ನೆಕ್ಸ್ಟ್ ಈ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಹಾಕೋದ್ರ ಮುಖಾಂತರ ನಾವು GCD ಮತ್ತೆ LCM ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದೇ ಸೇಮ್ ಲಾಜಿಕ್ ಎಸ್ ಇಟ್ಸ್ ಮಾಡೋದು. ಈ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದ್ರೊಳಗಡೆ ಏನಾಗಿರುತ್ತೆ ಅಂತಂದ್ರೆ x ಮತ್ತೆ y ಅಂದ್ರೆ ಗಿವನ್ ಟು ನಂಬರ್ಸ್ GCD ಮತ್ತೆ LCM ಐಡೆಂಟಿಫೈ ಆಗಿ LCM ಮತ್ತೆ GCD ಅನ್ನ ವೇರಿಯೇಬಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ನಿಜವಾಗ್ಲೂ ನಾವು ಅನ್ಕೊಂಡಂಗೆ ಆಗಿದೆಯಾ ಅನ್ನೋದನ್ನ ಪಕ್ಕ ತಿಳ್ಕೊಬೇಕಂತಂದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು LCM ಮತ್ತೆ GCD ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡೋಣ.
ಹಾಗಾದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ GCD is equal to percentage D and LCM is equal to percentage D ಡಬಲ್ ಕೊಟೇಶನ್ GCD LCM. ಇಲ್ಲಿ ಚಿಕ್ಕದೊಂದು ತಪ್ಪಾಗಿದೆ. GCD ಗಿಂತ ಮೊದಲು ಡಬಲ್ ಕೊಟೇಶನ್ ಬರಬೇಕಾಯಿತು, ಸಿಂಗಲ್ ಕೋಟ್ ಬಂದಿದೆ. ಹಾಗೇನೆ ಎಂಟರ್ ಟು ನಂಬರ್ಸ್, ಇಲ್ಲೂ ಕೂಡ ಪ್ರಾರಂಭದಲ್ಲಿ ಡಬಲ್ ಕೊಟೇಶನ್ ಬರಬೇಕಾಗಿತ್ತು, ಸಿಂಗಲ್ ಕೊಟೇಶನ್ ಬಂದಿದೆ. ಅದು ಸಿ ಕಂಪೈಲರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದನ್ನ ರೆಕ್ಟಿಫಿಕೇಶನ್ ಮಾಡಿ ಸರಿಯಾಗಿ ಎಂಟ್ರಿ ಮಾಡಿ ಪ್ರೋಗ್ರಾಮ್ ನ ರನ್ ಮಾಡೋಣ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದ್ರಿಂದ ಗೆಟ್ ch ಕೊಟ್ಬಿಟ್ಟು ಪ್ರೋಗ್ರಾಮ್ ನ ಕ್ಲೋಸ್ ಮಾಡೋಣ. ಇದಾದ ನಂತರ ಇದೇ ಪ್ರೋಗ್ರಾಮ್ ನ ಸಿ ಕಂಪೈಲರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಈಗ ಈ ಪ್ರೋಗ್ರಾಮ್ಗೆ ಏನೆಲ್ಲ ವೇರಿಯಬಲ್ಸ್ ಬೇಕಾಗುತ್ತೆ ಆ ವೇರಿಯಬಲ್ಸ್ ನ ಹಂತ ಹಂತವಾಗಿ ಡಿಕ್ಲೇರ್ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಇಂಟಿಜರ್ ಅಲ್ಲಿ ವೇರಿಯಬಲ್ಸ್ ನ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಡಿಕ್ಲೇರ್ ಮಾಡ್ಕೊಳ್ಳೋಣ. ನೋಡಿ, ಈ ಪ್ರೋಗ್ರಾಮ್ಗೆ ಎಕ್ಸ್ ಮತ್ತೆ ವೈ ಅಂತ ಎರಡು ವೇರಿಯಬಲ್ಸ್ ಅಂದ್ರೆ ಗಿವನ್ ಟೂ ನಂಬರ್ಸ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಎಕ್ಸ್ ಮತ್ತೆ ವೈ ತಗೊಂಡಿದ್ದೇವೆ. ಹಾಗೇನೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಟೆಂಪರರಿ ಆಗಿ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಎ ಮತ್ತೆ ಬಿ ತಗೊಂಡಿದ್ದೇವೆ. ಅದೇ ತರನೇ ಎಕ್ಸ್ ಮಾಡ್ಯುಲೇಟೆಡ್ ಬೈ ವೈ ಮಾಡಿದಾಗ ಬಂದಂತ ರಿಸಲ್ಟೆಂಟ್ ವ್ಯಾಲ್ಯೂ ಅಂದ್ರೆ ರಿಮೈಂಡರ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ z ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಈ ಪ್ರೋಗ್ರಾಮ್ ಮುಖ್ಯ ಉದ್ದೇಶ ಇರೋದೇ GCD ಮತ್ತೆ LCM ನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರ GCD ಅಂತ ಒಂದು ವೇರಿಯಬಲ್, LCM ಅಂತ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಡಿಕ್ಲರೇಷನ್ ಪಾರ್ಟ್ ಕಂಪ್ಲೀಟ್ ಆದ ನಂತರ ಸ್ಕ್ರೀನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ CLR SCR ಅಂತ ಒಂದು ಫಂಕ್ಷನ್ ಕೊಡೋಣ. CLR SCR ಫಂಕ್ಷನ್ ಕೊಟ್ಟಾದ ನಂತರ ಈ ಪ್ರೋಗ್ರಾಮ್ಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಎಂಟ್ರಿ ಮಾಡಬೇಕು. ಹಾಗಾದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಯೂಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎಂಟರ್ ಟೂ ನಂಬರ್ಸ್ ಅಂತ ಹೇಳಿ. ಹಾಗಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ನಮ್ಮ ಕಂಪೈಲರ್ ಆ ಟೂ ನಂಬರ್ಸ್ ನ ರೀಡ್ ಮಾಡಲ್ವಲ್ಲ. ಡೇಟಾನ ರೀಡ್ ಮಾಡ್ಬೇಕಂದ್ರೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಹೋಗ್ಬೇಕಾಗುತ್ತೆ. ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಒಳಗಡೆ ಡೇಟಾನ ನಾವು ರೀಡ್ ಮಾಡ್ತಾ ಇದ್ದು ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ಗೆ, ಅದೆರಡು ಇಂಟಿಜರ್ ಆಗಿದೆ. ಹಾಗಾದ್ರೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಟೂ ನಂಬರ್ಸ್ ನ ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ಗೆ ರೀಡ್ ಮಾಡೋಣ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ರೀಡ್ ಮಾಡಿದ ನಂತರ GCD ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ನ ಟೆಂಪರರಿ ವೇರಿಯಬಲ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಬಿಡೋಣ. ಅಂದ್ರೆ ಎ ಮತ್ತೆ ಬಿ ವೇರಿಯಬಲ್ಸ್ ಅಲ್ಲಿ ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ನ ಸ್ಟೋರ್ ಮಾಡಿ ಇಡೋಣ. ಈಗ ಎಕ್ಸ್ ವೇರಿಯಬಲ್ ನ ಏನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇವೆ, ವೈ ವೇರಿಯಬಲ್ ನ ಬಿ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಹಾಗಾದ್ರೆ ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ನ ಎ ಮತ್ತೆ ಬಿ ನಲ್ಲಿ ಪ್ರಿಸರ್ವ್ ಮಾಡಿದ ನಂತರ ನಾವು GCD ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ GCD ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಡೂ ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ GCD ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಈ ಸ್ಟೇಟ್ಮೆಂಟ್ಸ್ ಕಂಪ್ಲೀಟ್ ಆಗಿ ಹೊರಗಡೆ ಬರೋದ್ರೊಳಗಡೆ ನಮ್ಗೆ GCD ಎಕ್ಸ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ ಅಲ್ಲಿ ಇರ್ತಕ್ಕಂಥ ವೇರಿಯಬಲ್ ವ್ಯಾಲ್ಯೂನ ನಾವು GCD ಒಳಗಡೆ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ LCM ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಫಾರ್ಮುಲಾ ಇದೆ. ಎಕ್ಸ್ ಮತ್ತೆ ವೈ ನ ಯೂಸ್ ಮಾಡಕ್ಕಾಗಲ್ಲ. ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ವ್ಯಾಲ್ಯೂನ ಎ ಮತ್ತೆ ಬಿ ಒಳಗಡೆ ಸ್ಟೋರ್ ಮಾಡಿರೋದ್ರಿಂದ ಎ ಮತ್ತೆ ಬಿ ವೇರಿಯಬಲ್ಸ್ ನ ಯೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ LCM is equal to A into B divided by GCD. ಹಾಗಾದ್ರೆ GCD ಮತ್ತೆ LCM ಕ್ಯಾಲ್ಕುಲೇಟ್ ಮಾಡಾಯ್ತು. ಆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡೋಣ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ GCD ಮತ್ತೆ LCM ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದೀವಿ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತಾ ಬಂತು. ಅದಕ್ಕೋಸ್ಕರ ಗೆಟ್ ch ಕೊಟ್ಟು ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿ. ಈಗ ಪ್ರೋಗ್ರಾಮ್ ನ ರನ್ ಮಾಡ್ಬೋದಲ್ಲ. ಪ್ರೋಗ್ರಾಮ್ ರನ್ ಮಾಡಿದಾಗ ಮೊದಲ ಹಂತದಲ್ಲಿ ನಾವು ಏನು ವ್ಯಾಲ್ಯೂಸ್ ನ ತಗೊಂಡಿದ್ದೋ ಅದೇ ವ್ಯಾಲ್ಯೂಸ್ ನ ಇಲ್ಲಿ ಇನ್ಪುಟ್ ಮಾಡೋಣ. 35 ಮತ್ತೆ 25 ತಗೊಂಡಿದ್ದು. ಹಾಗಾದ್ರೆ ಇದಕ್ಕೆ ಏನು GCD ಬರಬೇಕು ಅಂತ ಹೇಳಿದ್ರೆ 5 GCD ಬರಬೇಕು. 5 ಬರುತ್ತೆ ಅಂತ ಚೆಕ್ ಮಾಡಿ ನೋಡೋಣ. GCD ಇದೆಯಲ್ಲ, GCD ಕರೆಕ್ಟ್ ಆಗಿ 5 ಬಂದಿದೆ. LCM ಕರೆಕ್ಟ್ ಆಗಿ ಬಂದಿದೆಯಾ ಅಂತ ನೀವೇನೆ ಚೆಕ್ ಮಾಡ್ಕೊಳ್ಳಿ. ಈಗ ಇದೇ ಪ್ರೋಗ್ರಾಮ್ ನ ಇನ್ನು ಕೆಲವೊಂದು ಇನ್ಪುಟ್ ಕೊಡೋದ್ರ ಮುಖಾಂತರ ಚೆಕ್ ಮಾಡಿ ನೋಡೋಣ. ಹಳೆದೆಲ್ಲ ರಿಸಲ್ಟ್ ಹಾಗೆ ಯೂಸರ್ ಸ್ಕ್ರೀನ್ ಅಲ್ಲಿ ಎಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ CLR SCR ಫಂಕ್ಷನ್ ಇದೆಯಲ್ಲ ಇದನ್ನ ಕಾಮೆಂಟ್ ಮಾಡೋಣ. ಇದನ್ನ ಕಾಮೆಂಟ್ ಮಾಡಿದೀವಿ. ಈಗ ಕಾಮೆಂಟ್ ಮಾಡಿದ ನಂತರ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ \n ಅನ್ನ ಬಿಗಿನಿಂಗ್ ಅಲ್ಲಿ 2 ಸರಿ ಹಾಕೋಣ. ಯಾಕೆಂದ್ರೆ ಓಸರಿ ಏನ್ ಔಟ್ಪುಟ್ ಬಂದಿತ್ತಲ್ಲ ಆ ಔಟ್ಪುಟ್ ಗೂ ಈಗ ರನ್ ಮಾಡ್ತಕ್ಕಂಥ ಔಟ್ಪುಟ್ ಗೂ ಕೂಡ 2 ಲೈನ್ ಗ್ಯಾಪ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಬಿಗಿನಿಂಗ್ ಅಲ್ಲೇ \n ನ 2 ಸರಿ ಹಾಕಿದ್ದೀವಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. ನೋಡಿ, ಇದು ಹಳೆ ರಿಸಲ್ಟ್ ಆಗಿ ಇದೆ. ಈ ಸರಿ ಇನ್ಪುಟ್ ಕೊಡ್ಬೇಕಾದ್ರೆ ಈ 35 ಮತ್ತೆ 25 ಇದೆಯಲ್ಲ ಅದನ್ನ ಉಲ್ಟಾ ಮಾಡ್ಬಿಟ್ಟು ಕೊಡೋಣ. ಅಂದ್ರೆ 25 ಮತ್ತೆ 35 ಕೊಡೋಣ. ಈಗಲೂ ಕೂಡ ಆನ್ಸರ್ ಇದೇ ಬರಬೇಕು. GCD 5 ನೇ ಬರಬೇಕು. LCM 175 ಬರಬೇಕು. ಚೆಕ್ ಮಾಡಿ ನೋಡೋಣ. ನೋಡಿ, ಸರಿ ಏನ್ ಔಟ್ಪುಟ್ ಬಂದಿತ್ತು GCD ಮತ್ತೆ LCM ಅದೇ ಬಂದಿದೆ. ಮತ್ತೆ ಈ ಪ್ರೋಗ್ರಾಮ್ ನ ಇನ್ನೊಂದ್ಸರಿ ರನ್ ಮಾಡೋಣ. ಈ ಸರಿ 60 ಮತ್ತೆ 36 ಕೊಡೋಣ. ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಬಿಗಿನಿಂಗ್ ಎಲ್ಲ ತಗೊಂಡಿದ್ವಲ್ಲ 60 ಮತ್ತೆ 36.
36 ಕೊಟ್ಟಾಗ ನಾವು ಅನಲೈಸ್ ಮಾಡಿದಾಗ 12 ಬಂದಿತ್ತು. 12 GCD ಬರುತ್ತೆ ಅಂತ ಚೆಕ್ ಮಾಡಿ ನೋಡೋಣ. 12 GCD ಕರೆಕ್ಟ್ ಆಗಿ ಬಂದಿದೆ. LCM ಸರಿ ಇದೆಯಾ ಅಂತ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ಪ್ರೋಗ್ರಾಮ್ ನ ಲಾಸ್ಟ್ ಟೈಮ್ ಅಂದ್ರೆ 4ನೇ ಬಾರಿಗೆ ಒಂದ್ಸರಿ ರನ್ ಮಾಡಿ ನೋಡೋಣ. ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ 24 ಕೊಟ್ಟಿದ್ದು, ಹಾಗೇನೆ ಮತ್ತೆ 18 ಕೊಟ್ಟಿದ್ದು, 6 ಬರಬೇಕು GCD ಚೆಕ್ ಮಾಡಿ ನೋಡೋಣ. GCD 6 ಬಂದಿದೆ. ಅದೇ LCM ಮೊದಲಿಂದನೂ ಹೇಳ್ತಾ ಇರೋ ರೀತಿಯಲ್ಲಿ LCM 76 ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಈ ಪ್ರೋಗ್ರಾಮು 4 ಪಾಸಿಬಿಲಿಟೀಸ್ ಆಫ್ ಇನ್ಪುಟ್ ಕೂಡ ಕರೆಕ್ಟ್ ಆಗುವಂತ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು.